ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವವರು ಯಾರು? ಆಟ ಮುಗಿಸಿ ಹೊರಟ ನಟ ಇವರೇನಾ? ಕನ್ನಡದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಬಿಗ್ ಬಾಸ್ ಅಪಾರ ಪ್ರೇಕ್ಷಕರ ಬಳಗವನ್ನ ಹೊಂದಿದೆ. ಬಿಗ್ ಬಾಸ್ ಸೀಸನ್ ಶುರುವಾದರೆ ಸಾಕು, ಜನರು ಬಿಗ್ ಬಾಸ್ ನೆನಪಲ್ಲೇ ಮುಳುಗಿ ಹೋಗ್ತಾರೆ. ಪ್ರತಿ ವಾರ ಕಿಚ್ಚ ಸುದೀಪ್ ವೀಕೆಂಡ್ ಶೋ ನೋಡಲು ಕಾಯ್ತಿರ್ತಾರೆ. ಸ್ಪರ್ಧಿಗಳನ್ನ ಸುದೀಪ್ ತರಾಟೆಗೆ ತೆಗೆದುಕೊಳ್ಳುವ ರೀತಿ ಈ ಶೋ ಹೈಲೈಟ್ ಆಗಿರುತ್ತದೆ. ಹಾಗಾದ್ರೆ ಈ ವಾರ ಬಿಗ್ ಬಾಸ್ ಮನೆಗೆ ಇಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದಿದ್ದಾರೆ. ಶೋಭಾ ಶೆಟ್ಟಿ ಹಾಗೂ ರಜತ್ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟ ಮೊದಲೇ ವಾರವೇ ಸಖತ್ ಸೌಂಡ್ ಮಾಡಿದ್ರು. ಇಬ್ಬರ ಎಂಟ್ರಿ ಆಗಿದ್ದಂತೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಇಬ್ಬರು ಎಲಿಮಿನೇಟ್ ಆಗೋದು ಪಕ್ಕ ಅಂತ ಜನರು ಹೇಳ್ತಿದ್ರು. ಆದ್ರೆ ಈ ವಾರ ಒಬ್ಬರೇ ಮನೆಯಿಂದ ಹೊರ ಹೋಗ್ತಾರೆ ಎನ್ನಲಾಗ್ತದೆ. ಈ ಬಾರಿ ನಾಮಿನೇಷನ್ ಪ್ರಕ್ರಿಯೆ ತುಂಬಾ ವಿಭಿನ್ನವಾಗಿ ನಡೆದಿತ್ತು. ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ಚೈತ್ರಾ ಕುಂದಾಪುರ್, ಉಗ್ರಂ ಮಂಜು, ತ್ರಿವಿಕ್ರಮ್, ಮೋಕ್ಷಿತಾ, ಗೌತಮಿ, ಧರ್ಮ, ಹನುಮಂತ್ ನಾಮಿನೇಟ್ ಆಗಿದ್ರು. ಮೋಕ್ಷಿತಾ ಹಾಗೂ ಹನುಮಂತ್ ಸೇಫ್ ಆಗಿದ್ದಾರೆ. ಈ ಸ್ಪರ್ಧೆಗಳಲ್ಲಿ ಒಬ್ಬರ ಬಿಗ್ ಬಾಸ್ ಜರ್ನಿ ಈ ವಾರ ಅಂತ್ಯಗೊಳ್ಳಲಿದೆ. ನವಗ್ರಹ ಸಿನಿಮಾ ನಟ, ಹಿರಿಯ ನಟ ಕೀರ್ತಿರಾಜ್ ಮಗ ಧರ್ಮ ಕೀರ್ತಿರಾಜ್ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದಾರೆ ಎನ್ನಲಾಗ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮನೆಯಿಂದ ಧರ್ಮ ಔಟ್ ಎನ್ನುವ ಪೋಸ್ಟ್ಗಳು ಹರಿದಾಡ್ತಿದೆ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಬಳಿಕ ಧರ್ಮ ಹೆಚ್ಚೇನು ಸದ್ದು ಮಾಡಿಲ್ಲ. ಟಾಸ್ಕ್ ಹಾಗೂ ಮನೆಯ ಜವಾಬ್ದಾರಿ ತೆಗೆದುಕೊಳ್ಳುವ ವಿಚಾರದಲ್ಲೂ ಮುಂದೆ ಬಂದಿಲ್ಲ. ಸ್ಪರ್ಧಿಗಳ ಜೊತೆ ಒಳ್ಳೆ ಸ್ನೇಹ ಹೊಂದಿದ್ರು. ಯಾರ ಜೊತೆಯೂ ಕಿತ್ತಾಡದೆ ತಾನಾಯ್ತು ತನ್ನ ಪಾಡಾಯ್ತು ಅಂತ ಇದ್ದಿದ್ದ ಧರ್ಮನಿಗೆ ಮುಳುವಾಯ್ತು ಅಂತ ಜನರು ಹೇಳ್ತಿದ್ದಾರೆ. ಧರ್ಮ ಕೀರ್ತಿರಾಜ್ ಕಿಚನ್ನಲ್ಲೇ ಹೆಚ್ಚು ಸಮಯ ಕಳೆದಿದ್ದ ಧರ್ಮ ಹೆಚ್ಚಾಗಿ ಅನುಷಾ ಹಾಗೂ ಐಶ್ವರ್ಯ ಜೊತೆ ಇರ್ತಿದ್ರು. ಅನುಷಾ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಎನ್ನುವಂತೆ ನಡೆದುಕೊಂಡಿದ್ದು ಉಂಟು. ಐಶ್ವರ್ಯಗೂ ಧರ್ಮ ಮೇಲೆ ಲವ್ ಆಗಿತ್ತು ಅಂತ ದೊಡ್ಡ ಮನೆಯಲ್ಲೇ ಗುಸುಗುಸು ಶುರುವಾಗಿತ್ತು. ಬಳಿಕ ಐಶು ಇದ್ದಕ್ಕಿದ್ದಂತೆ ಧರ್ಮನಿಂದ ದೂರು ಸರಿದ್ರು. ಧರ್ಮ ಕೀರ್ತಿರಾಜ್ ಅವರಿಂದ ಐಶ್ವರ್ಯ ದೂರವಾಗಿದ್ದಂತೆ ಅನುಷಾ ರೈ ಮತ್ತಷ್ಟು ಹತ್ತಿರವಾಗಿದ್ರು. ಕಳೆದ ವಾರ ಅನುಷಾ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದರು. ಈ ವಾರ ಧರ್ಮ ಕೀರ್ತಿರಾಜ್ ಮನೆಯಿಂದ ಹೊರಗೆ ಹೋಗಿದ್ದಾರೆ ಎನ್ನಲಾಗ್ತಿದೆ. ಅನುಷಾ ಜೊತೆಯಲ್ಲಿ ಹೋಗಬಹುದಿತ್ತು ಎಂದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳು ಬರ್ತಿದೆ. ಇನ್ನು ಈ ವಾರ ಆಟ ಮುಗಿಸಿ ಧರ್ಮ ಕೀರ್ತಿರಾಜ್ ದೊಡ್ಡ ಮನೆಯಿಂದ ಹೊರಗೆ ಹೋಗಿದ್ದಾರೆ ಎನ್ನಲಾಗ್ತದೆ. ಇವತ್ತಿನ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ್ ಎಪಿಸೋಡ್ನಲ್ಲಿ ಅಧಿಕೃತ ಘೋಷಣೆ ಕೂಡ ಹೊರಬೀಳಲಿದೆ. ಹಾಗಾದ್ರೆ ಯಾರು ಹೋಗ್ತಾರೆ ಅಂತ ನಾವು ಕಾದು ನೋಡ್ಬೇಕಾಗತ್ತೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.